15% ದರ್ಶನ್ ವೋಟ್ ಮಾಡೋದಕ್ಕೆ ಆಗಮಿಸ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಜೋಡೆತ್ತುಗಳಲ್ಲಿ ಒಂದಾದಂತಹ ದರ್ಶನ್ ಸುಮಲತಾ ಪರವಾಗಿ ಇಷ್ಟು ದಿನ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ರು. ಇದೀಗ ಮಾತುಕತೆಗೆ ಆಗಮಿಸಿದ್ದಾರೆ, ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಸುಮಲತಾ ಅವರು ವೋಟ್ ಮಾಡ್ತಾ ಇದ್ದ ಹಾಗೇನೆ ಎಲ್ಲರ ಮನಸ್ಸಲ್ಲಿ ಬಂದಿದ್ದಂತಹ ಪ್ರಶ್ನೆ ದರ್ಶನ್ ಹಾಗೂ ಯಶ್ ಎಲ್ಲಿದ್ದಾರೆ ಅಂತ ಇದೀಗ ಕಾಣಿಸ್ಕೊಂಡಿದ್ದಾರೆ, ವೋಟ್ ಮಾಡೋಕ್ ಬಂದಿದ್ದಾರೆ. ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಇಬ್ರು ಕೂಡ ಆಗಮಿಸಿರೋದನ್ನ ಗಮನಿಸಬಹುದು. ಸಪತ್ನೀಕರಾಗಿ ದರ್ಶನ್ ಆಗಮಿಸಿದ್ದಾರೆ, ತಮ್ಮ ಪತ್ನಿಯೊಂದಿಗೆ ವೋಟ್ ಮಾಡೋದಕ್ಕೆ ಆಗಮಿಸಿದ್ದಾರೆ. ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಇಬ್ರು ಕೂಡ ಬಂದಿದ್ದಾರೆ. ಬೆಂಗಳೂರಿನ RR ನಗರದಲ್ಲಿ ವೋಟ್ ಮಾಡೋದಕ್ಕೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಆಗಮಿಸಿದ್ದಾರೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ನಟ ದರ್ಶನ್ ವೋಟ್ ಮಾಡೋದಕ್ಕೆ ಆಗಮಿಸಿದ್ದಾರೆ. ಅವರ ಪತ್ನಿಯ ಜೊತೆಗೆ ಆಗಮಿಸಿದ್ದಾರೆ. ಸುಮಲತಾ ಮಂಡ್ಯದಲ್ಲಿ ದೊಡ್ಡರಸಿನಕೆರೆನಲ್ಲಿ ವೋಟ್ ಮಾಡಿದ್ದಾರೆ. ಸುಮಲತಾ ಅವ್ರನ್ನ ನೋಡ್ತಾ ಇದ್ದ ಹಾಗೆ ಎಲ್ಲರ ತಲೆಗೆ ಬಂದಿದ್ದಂತಹ ಚಿತ್ರಣ ದರ್ಶನ್ ಎಲ್ಲಿ, ನಟ ಯಶ್ ಎಲ್ಲಿ ಅಂತ. ಇದೀಗ ದರ್ಶನ್ ಅವರು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ವೋಟ್ ಮಾಡೋದಕ್ಕೆ ಆಗಮಿಸಿದ್ದಾರೆ. ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆಗೆ ದರ್ಶನ್ ಆಗಮಿಸಿದ್ದಾರೆ. ಜನಸಾಮಾನ್ಯರ ಹಾಗೇನೆ ಸರತಿ ಸಾಲಿನಲ್ಲಿ ನಿಂತು ವೋಟ್ ಮಾಡೋದಕ್ಕೆ ದರ್ಶನ್ ಕಾಯ್ತಾ ಇದ್ದಾರೆ. ಒಂದ್ ಕಡೆ ಬಿಸಿಲಿನ ಝಳ ಹೊಡಿತಾ ಇದೆ, ಮತ್ತೊಂದ್ ಕಡೆ ನಾಗರಿಕರು ಸಾಲಾಗಿ ಬರ್ತಾ ಇದ್ದಾರೆ ವೋಟ್ ಮಾಡೋದಕ್ಕೆ. ಇದೀಗ ನಟ ದರ್ಶನ್ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಅವರ ಪತ್ನಿನೂ ಜೊತೆ ಕರ್ಕೊಂಡು ಬಂದಿದ್ದಾರೆ ವೋಟ್ ಮಾಡಕ್ಕೆ. ಕ್ಯಾಮೆರಾಗಳ ಕಣ್ಣು ಸಂಪೂರ್ಣ ದರ್ಶನ್ ಅವರ ಮೇಲೆ ಇರ್ತಕ್ಕಂಥದ್ದು. ಕಳೆದ ಹಲವು ದಿನಗಳಿಂದ ಮಂಡ್ಯದಲ್ಲಿ ಪ್ರಚಾರದಲ್ಲಿ ಅತ್ಯಂತ ಪ್ರಮುಖವಾಗಿ ತೊಡಗಿಸಿಕೊಂಡಿದ್ರು ದರ್ಶನ್. ಸಾಕಷ್ಟು ಸುದ್ದಿಯಲ್ಲಿದ್ರು ತಮ್ಮ ಹೇಳಿಕೆಗಳು ಮತ್ತು ಪ್ರಚಾರದ ವಿಚಾರದಲ್ಲಿ. ಇದೀಗ ಬೆಂಗಳೂರಿನ RR ನಗರದಲ್ಲಿ ಬಂದು ವೋಟ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಆಲ್ಮೋಸ್ಟ್ ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ದರ್ಶನ್ ಇದೀಗ ಬೆಂಗಳೂರಿನ RR ನಗರದಲ್ಲಿ ವೋಟ್ ಮಾಡೋದಕ್ಕೆ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಹಿಡ್ಕೊಳಕ್ ಇನ್ನೊಬ್ರು ಬೇಕು. ಅದೇ ಸಮಸ್ಯೆ. ನಟ ದರ್ಶನ್ ವೋಟ್ ಮಾಡೋದಕ್ಕೆ ಬಂದಿದ್ದಾರೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ದರ್ಶನ್ ವೋಟ್ ಮಾಡೋದಕ್ಕೆ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಜೊತೆಯಲ್ಲಿ ಇರೋದನ್ನ ಗಮನಿಸಬಹುದಾಗಿದೆ. ಲೋಕಸಭಾ ಚುನಾವಣೆ 2019 ವೋಟ್ ಮಾಡೋದಕ್ಕೆ ನಟ ದರ್ಶನ್ ಆಗಮಿಸಿದ್ದಾರೆ. ಇಷ್ಟು ದಿವಸ ಮಂಡ್ಯದಲ್ಲಿ ಸುಮಲತಾ ಪರವಾಗಿ ಪ್ರಚಾರದಲ್ಲಿ ದರ್ಶನ್ ಬ್ಯುಸಿ ಆಗಿದ್ರು, ಪ್ರತಿನಿತ್ಯ ಪ್ರಚಾರದಲ್ಲಿ ತೊಡಗಿಕೊಂಡಿದ್ರು.
ಅಭಿಮಾನಿಗಳು ದರ್ಶನ್ ಜೊತೆ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳೋದಕ್ಕೆ ಚಿಕ್ಕ ಹುಡುಗನೊಬ್ಬ ಬಂದು ದರ್ಶನ್ ಜೊತೆ ಸೆಲ್ಫಿ ಕ್ಲಿಕ್ಕಿಸ್ಕೊಂಡಿದ್ದನ್ನ ಗಮನಿಸಬಹುದಾಗಿದೆ. ಎಲ್ಲರಂತೆ ನಟ ದರ್ಶನ್ ಕೂಡ ಸರತಿ ಸಾಲಿನಲ್ಲಿ ನಿಂತು ವೋಟ್ ಮಾಡೋದಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಎರಡು ಪಾಳೆಯದ ಕಲಿಗಳನ್ನ ಕಾಣಬಹುದಾಗಿದೆ. ಒಂದು ಕಡೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮ ಮಗನ ಜೊತೆ ಹೋಗಿ ವೋಟ್ ಮಾಡಿದ್ದಾರೆ. ಇಲ್ಲೇ ಬೆಂಗಳೂರಿನ ಕ್ಷೇತ್ರವೊಂದರಲ್ಲಿ ಅವರು ಕೂಡ ವೋಟ್ ಮಾಡಿರೋದು. ಅನಿತಾ ಕುಮಾರಸ್ವಾಮಿ ಅವರು ಕೂಡ ಜೊತೆಗಿದ್ದಾರೆ. ಬೆಳಗ್ಗೆನೆ ಬಂದು ವೋಟ್ ಮಾಡಿದ್ರು. ಜೊತೆಗೆ ಮತ್ತೊಂದು ಕಡೆ ಎದುರು ಪಾಳ್ಯ ಅಂತಾನೆ ಹೇಳ್ಬೋದು, ದರ್ಶನ್ ಅವರು ಕೂಡ ವೋಟ್ ಮಾಡೋದಕ್ಕೆ ಬಂದಿದ್ದಾರೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ವೋಟ್ ಮಾಡಕ್ಕೆ ಬಂದಿದ್ದಾರೆ. ಜೊತೆಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಇದ್ದಾರೆ. ವೋಟ್ ಮಾಡೋದಕ್ಕೆ ಸರತಿ ಸಾಲಿನಲ್ಲಿ ದರ್ಶನ್ ನಿಂತಿದ್ದಾರೆ. ಇನ್ನು ಮತ್ತೊಂದು ಕಡೆ ಒಂದು ಕಾಲದ ಗೆಳೆಯ ಸುದೀಪ್ ಕೂಡ ವೋಟ್ ಮಾಡಕ್ಕೆ ಬಂದಿದ್ದಾರೆ. ಒಂದ್ ಕಡೆ ದರ್ಶನ್, ಮತ್ತೊಂದು ಕಡೆ ಸುದೀಪ್. ದೊಡ್ಡ ದೊಡ್ಡ ನಟರುಗಳೆಲ್ಲ ವೋಟ್ ಮಾಡೋಕೆ ಬಂದಿರೋದನ್ನ ಗಮನಿಸಬಹುದಾಗಿದೆ. ಸುದೀಪ್ ಕೂಡ ಬೆಳಗ್ಗೆ ಬಂದು ವೋಟ್ ಮಾಡಿದ್ರು.